ಹೆಡ್ ಕ್ವಾರ್ಟರ್ಸ್ ಹತ್ರ ಕಾರ್ ನಿಲ್ಲಿಸಿ ಕಾರ್ನಿಂದ ಹೊರಬಂದು ಹೆಡ್ ಕ್ವಾರ್ಟರ್ಸ್ ಒಳಗಡೆ ಹೋಗ್ತಾಳೆ ಆರೋಹಿ. ಅಲ್ಲಿ ಈಗಾಗಲೇ ರಾವ್ ಅವರು, ಕಬೀರ್, ರಾಮ್ ಮತ್ತು ರಿಹಾನ್ ಅಲ್ಲಿರ್ತಾರೆ. ಆರೋಹಿ ಕಡೆ ನೋಡ್ತಾ, ನಮ್ಮನ್ನೆಲ್ಲ ಇಲ್ಲಿಗೆ ಯಾಕೆ ಬರೋದಕ್ಕೆ ಹೇಳಿದೆ ಅಂತ ಕೇಳ್ತಾರೆ ರಾವ್ ಅವರು. ಗಟ್ಟಿಯಾಗಿ ಉಸಿರಾಡಿ, ನಾನು ರಿಸೈನ್ ನೀಡೋದಕ್ಕೆ ಬಯಸ್ತೀನಿ ಅಂತ ಆರೋಹಿ ಹೇಳಿದ ತಕ್ಷಣ ಆ ಮಾತಿಗೆ ಎಲ್ಲರೂ ಶಾಕ್ ಆಗ್ತಾರೆ. ಆದರೆ ಇಷ್ಟು ಹಠಾತ್ತಾಗಿ ಯಾಕೆ ಅಂತ ಕೇಳ್ತಾರೆ ರಾವ್ ಅವರು. ನಾನು ಈಗ ಎಲ್ಲಿದ್ದೀನೋ, ಯಾರ ಜೊತೆಗಿದ್ದೀನೋ ಅವರೇ ನನ್ನ ಜೀವನದಲ್ಲಿ ತುಂಬ ಮುಖ್ಯವಾದ ವ್ಯಕ್ತಿ. ಅಲ್ಲಿ ಇರುತ್ತಾ ನನ್ನ ಕೆಲಸವನ್ನು ಮುಂದುವರಿಸೋದು ನನ್ನ ಜೀವನದ ಅತಿ ದೊಡ್ಡ ತಪ್ಪು ನಿರ್ಧಾರ ಆಗುತ್ತೆ. ಅದಕ್ಕೆ ನಾನು ರಾಜೀನಾಮೆ ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಆರೋಹಿ ಮಾತಿಗೆ ಗಟ್ಟಿಯಾಗಿ ಹಿಡಿಬಿಗಿತಾನೆ ಕಬೀರ್. ರಾವ್ ಅವರು ಏನು ಹೇಳುವಷ್ಟರಲ್ಲಿ ಮಧ್ಯೆ ಪ್ರವೇಶಿಸಿ ಕೋಪದಿಂದ, ಅಂದರೆ ನೀನು ಆ ಸುಮೇಧ್ ವಿಚಾರವಾಗಿ ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾನೆ ಕಬೀರ್. ಓ ದೇವ್ರೇ, ಈ ಕಬೀರ್ ಯಾಕಿಷ್ಟು ಕೋಪದಿಂದ ವರ್ತಿಸ್ತಿದ್ದಾನೆ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ ರಾಮ್. ಕಬೀರ್ ಕಡೆ ನೋಡ್ತಾ, ನಾನು ರಾಜೀನಾಮೆ ನೀಡಿದ್ರೆ ನಿನಗೇನು ಪ್ರಾಬ್ಲಮ್ ಅಂತ ಕೇಳ್ತಾಳ ಆರೋಹಿ. ತೊಂದರೆ ಇದೆ. ಆ ಸುಮೇಧ್ ಒಬ್ಬ ಕ್ರಿಮಿನಲ್, ಅಂಡರ್ವರ್ಲ್ಡ್ ಮಾಫಿಯಾ. ಅವನಂಥ ಗುಣ ಇಲ್ಲದ ಕ್ರಿಮಿನಲ್ ಜೊತೆ ಇರ್ತಾ ನೀನು ನಿನ್ನ ಕೆಲಸದ ಬಗ್ಗೆ ಅಂತ ಹೇಳ್ತಿದ್ದ ಕಬೀರ್ಗೆ ಸರಿಯಾಗಿ ಒಂದು ಏಟು ಕೊಡ್ತಾಳ ಆರೋಹಿ. ಆರೋಹಿ ಒಡೆದ ವೇಗಕ್ಕೆ ಆ ಶಬ್ದ ಇಡೀ ಹಾಲ್ನಲ್ಲಿ ಪ್ರತಿಧ್ವನಿಸುತ್ತೆ. ರಾಮ್, ರಿಹಾನ್, ರಾವ್ ಅವರು ಮೂವರು ಕೂಡ ಶಾಕ್ ಆಗಿ ಆರೋಹಿ ಮತ್ತು ಕಬೀರ್ ಕಡೆ ನೋಡ್ತಿರ್ತಾರೆ. ಕೋಪದಿಂದ ಆರೋಹಿ ಕಡೆ ನೋಡ್ತಿರ್ತಾನೆ ಕಬೀರ್. ಅದಕ್ಕಿಂತ ಹೆಚ್ಚು ಕೋಪದಿಂದ ಕಬೀರ್ ಕಡೆ ನೋಡ್ತಾ, ನನ್ನ ಸುಮೇಧ್ ಬಗ್ಗೆ ಕೀಳಾಗಿ ಮಾತಾಡೋದಕ್ಕೆ ಧೈರ್ಯ ಮಾಡಬೇಡ. ಹುಚ್ಚುಚ್ಚಾಗಿ ಬೊಗಳಿದ್ರೆ ಈ ಬಾರಿ ಕೆನ್ನೆಗೆ ಹೊಡೆದಿದ್ದೀನಿ, ಮುಂದಿನ ಬಾರಿ ಕೊಂದು ಹಾಕ್ತೀನಿ ಅಂತ ಬೆರಳು ತೋರಿಸಿ ಎಚ್ಚರಿಸ್ತಾಳ ಆರೋಹಿ. ಕಣ್ಣು ಕೆಂಪು ಮಾಡ್ಕೊಂಡು ಅವಳ ಕಡೆ ಗುರಾಯಿಸ್ತಾ, ಅವನು ನಿನಗೆ ಅಷ್ಟೊಂದು ಮುಖ್ಯನಾ ಅಂತ ಕೇಳ್ತಾನೆ ಕಬೀರ್. ನನ್ನ ಪ್ರಾಣಕ್ಕಿಂತ ಹೆಚ್ಚು ಮುಖ್ಯ. ಎಲ್ಲರ ಕಡೆ ನೋಡ್ತಾ, ನನ್ನ ಸುಮೇಧ್ ಬಗ್ಗೆ ಒಂದು ಕೆಟ್ಟ ಮಾತು ಕೂಡ ನಿಮ್ಮ ಯಾರ ಬಾಯಿಂದಲೂ ಬರಬಾರ್ದು, ಒಂದೇ ಒಂದು ಪದ ಕೂಡ ಅಂತ ಕೋಪದಿಂದ ಹೇಳ್ತಾಳೆ ಆರೋಹಿ. ಸುಮೇಧ್ ಎಂಥವನು, ಏನು ಮಾಡ್ತಿದ್ದಾನೆ ಎಂಬುದು ನನಗೆ ಬೇಕಿಲ್ಲ. ನಾನು ಅವನನ್ನು ಪ್ರೀತಿಸ್ತಿದ್ದೀನಿ, ಅದು ಒಂದೇ ನನಗೆ ಸಾಕು. ಅಂದ ಹಾಗೆ ನನಗೆ ಈ ಏಜೆಂಟ್ ಕೆಲಸದ ಮೇಲೆ ಅಂಥ ಆಸಕ್ತಿ ಏನಿಲ್ಲ. ನೀನು ಅಗತ್ಯಕ್ಕೆ ನನ್ನ ಬಳಸ್ಕೊಂಡೆ, ನನ್ನ ಮನಸ್ಸನ್ನು ಕೆಡಿಸ್ದೆ, ಮತ್ತೀಗ ನನ್ನ ಪ್ರೀತಿಗಾಗಿ, ನನ್ನ ಸುಮೇಧ್ಗಾಗಿ ನಾನೇ ಕೆಲಸ ಬಿಡ್ತಿದ್ದೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ. ಹೋಗ್ತಿದ್ದ ಆರೋಹಿ ಮತ್ತೆ ಹಿಂದಕ್ಕೆ ತಿರುಗಿ, ಇನ್ನೊಂದು ವಿಷಯ, ನಾನು ಸುಮೇಧ್ನಿಂದ ದೂರ ಇರು. ನನಗೆ ಈ ವಿಷಯ ಹೇಳೋ ಅಗತ್ಯ ಇಲ್ಲ ಅಂದ್ಕೊಡ್ತೀನಿ. ಆದರೂ ಅವನ ತಂಟೆಗೆ ಬಂದರೆ ಎಲ್ಲಿವರೆಗೆ ಹೋಗ್ತಾನೆ ಅಂತ ನಿನಗೊಂದು ಅಂದಾಜು ಇರುತ್ತದಲ್ವಾ. ಆದರೂ ನಾನು ನನ್ನ ಸುಮೇಧ್ಗೆ ಬೆಂಬಲ ನೀಡ್ತೀನಿ, ನೆನಪಿಟ್ಕೊ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಆರೋಹಿ. ಹಲ್ಲು ಕಡಿಯುತ್ತಾ ಕೋಪದಿಂದ ಹೋದ ಆರೋಹಿ ಕಡೆ ನೋಡ್ತಾ, ತನ್ನ ಕೋಪವನ್ನು ನಿಯಂತ್ರಿಸಲಾಗದೆ ಅಲ್ಲೇ ಟೇಬಲ್ ಮೇಲಿದ್ದ ಎಲ್ಲ ವಸ್ತುಗಳನ್ನ ಎಸಿತಾನೆ. ಏನು ಮಾಡ್ತಿದ್ಯಾ ಕಬೀರ್ ಅಂತ ಕೋಪದಿಂದ ಕೂಗ್ತಾರೆ ರಾವ್ ಅವರು. ನನ್ನನ್ನೇ ಹೊಡಿತಾಳಾ, ಅವಳಿಗೆ ಎಷ್ಟು ಧೈರ್ಯ ಅಂತಾನೆ ಕಬೀರ್. ಅದರಲ್ಲಿ ಅವಳು ತಪ್ಪೇನಿಲ್ಲ ಕಬೀರ್ ಅಂತಾನೆ ರಿಹಾನ್. ನೀನು ಸುಮ್ಮನೆ ಇರು ರಿಹಾನ್, ದಯವಿಟ್ಟು ಅಂತಾನೆ ಕಬೀರ್. ಯಾಕೆ ಸುಮ್ಮನಿರಬೇಕು? ನಿಜಕ್ಕೂ ನಾನು ತಪ್ಪಾಗಿ ಏನು ಹೇಳಿದ್ದೀನಿ ಅಂತ ನನ್ನ ಸುಮ್ಮನಿರೋದಕ್ಕೆ ಹೇಳ್ತಿದ್ಯಾ? ಕೆಲಸ ಮಾಡಬೇಕಾ ಬೇಡವಾ ಎಂಬುದು ಪೂರ್ತಿಯಾಗಿ ಆರೋಹಿ ನಿರ್ಧಾರ. ಅವಳು ನಮ್ಮೆಲ್ಲರನ್ನ ಕರೆದು ರಾಜೀನಾಮೆ ಕೊಡ್ತೀನಿ ಅಂತ ಮರ್ಯಾದೆಯಿಂದ ಹೇಳಿದ್ಲು. ಆದರೆ ಕಬೀರ್ ಬೇಕಂತಲೇ ಸುಮೇಧ್ ಬಗ್ಗೆ ಆರೋಹಿ ಹತ್ರ ಕೆಟ್ಟದಾಗಿ ಮಾತಾಡಿ ಅವಳನ್ನ ಕಿರಳಿಸ್ದ. ಅದಕ್ಕೆ ಅವಳು ಹೊಡೆದ್ಲು. ಅದರಲ್ಲಿ ಅವಳು ತಪ್ಪೇನಿದೆ ಅಂತಾನೆ ರಿಹಾನ್. ಹೌದು, ನೀನು ಆರೋಹಿಗೆ ಬೆಂಬಲ ನೀಡ್ತಿದ್ಯಾ? ಯಾಕಂದರೆ ಸುಮೇಧ್ ನಿನ್ನ ಅಣ್ಣನಲ್ವಾ, ನಿನ್ನ ಆ ರಕ್ತದ ಸಂಬಂಧದ ಅಣ್ಣ ಅಂತಾನೆ ಕಬೀರ್. ಕೂಡಲೇ ಕಬೀರ್ ಕಾಲರ್ ಹಿಡಿದು, ಹೌದು, ನನ್ನ ಅಣ್ಣನಿಗೆ ನಾನು ಬೆಂಬಲ ನೀಡ್ತೀನಿ. ಇನ್ನು ನಾನು ಎಷ್ಟು ಮಟ್ಟಿಗೆ ಸುಮೇಧ್ನನ್ನು ಬೆಂಬಲಿಸ್ತೀನಿ ಅಂತ ನೀನು ಕನಸಿನಲ್ಲೂ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ರಿಹಾನ್. ರಿಹಾನ್, ಪ್ಲೀಸ್ ಇದೆಲ್ಲವನ್ನು ನಿಲ್ಲಿಸು. ನಿಜಕ್ಕೂ ಏನು ಮಾಡ್ತಿದ್ಯಾ ನೀನು ಅಂತವನನ್ನು ತಡೀತಾನೆ ರಾಮ್. ಬೆಂಬಲ ನೀಡ್ತೀಯಲ್ವಾ? ನಾನು ನೋಡ್ತೀನಿ ಎಷ್ಟರ ಮಟ್ಟಿಗೆ ನೀನು ಆ ಸುಮೇಧ್ನನ್ನು ಬೆಂಬಲಿಸ್ತೀಯಾ ಅಂತ. ನಾನು ನೋಡ್ತೀನಿ ಆ ಸುಮೇಧ್ನನ್ನು ನೀವೆಲ್ಲರೂ ಹೇಗೆ ಕಾಪಾಡ್ತೀರಾ ಅಂತ. ಅಲ್ಲಿಂದ ಕೋಪದಿಂದ ಹೊರಟು ಹೋಗ್ತಾನೆ ಕಬೀರ್. ನಿನಗೇನಾದರೂ ಹುಚ್ಚ ರಿಹಾನ್? ಏನು ಮಾಡ್ತಿದ್ಯಾ ನೀನು? ಕಬೀರ್ ನಮ್ಮ ಸೀನಿಯರ್, ನೀನು ನಮ್ಮ ಚೀಫ್ ಜೊತೆ ಹಾಗೆ ಹೇಗೆ ವರ್ತಿಸ್ತೀಯಾ ಅಂತ ಕೇಳ್ತಾನೆ ರಾಮ್. ಹಾಗಾದರೆ ಅವ್ರು ಮಾಡಿದ ವರ್ತನೆ ಇದೆಲ್ಲ ಸರಿಯಾ? ಇಲ್ಲಿ ಆರೋಹಿ ತಪ್ಪು ನನಗೆಲ್ಲೂ ಕಾಣಿಸ್ಲಿಲ್ಲ. ಅವಳು ರಾಜೀನಾಮೆ ನೀಡೋದಕ್ಕೆ ಬಂದಿದ್ಲು, ನೀಡಿ ಹೊರಟು ಹೋಗ್ತಾಳೆ. ಮಧ್ಯದಲ್ಲಿ ಸುಮೇಧ್ ವಿಷಯ ತರಬೇಕಾದ ಅಗತ್ಯ ಕಬೀರಿಗಿರಲಿಲ್ಲ. ಮತ್ತು ಕಬೀರ್ ಮುಖ ನೋಡ್ತಿದ್ರೆ ಅವನು ವೃತ್ತಿಪರವಾಗಲ್ಲ, ಏನೋ ವೈಯಕ್ತಿಕವಾಗಿಯೇ ಸುಮೇಧ್ ಮೇಲೆ ಹಾಗೆ ಇಟ್ಕೊಂಡಿರೋ ಹಾಗಿದೆ ಅಂತಾನೆ ರಿಹಾನ್. ಇಬ್ಬರು ನಿಲ್ಲಿಸಿ ಅಂತ ರಾವ್ ಅವರು ಗಟ್ಟಿಯಾಗಿ ಕೂಗಿದ್ರಿಂದ ಇಬ್ಬರು ಸುಮ್ಮನಾಗ್ತಾರೆ. ಆದರೆ ರಾಮ್ ಮತ್ತು ರಿಹಾನ್ ಮನಸ್ಸಿನಲ್ಲಿ ಕಬೀರ್ ವರ್ತನೆ ಏನೋ ಸರಿ ಇಲ್ಲ ಅಂತ ಮಾತ್ರ ಅನಿಸುತ್ತೆ. ಕೋಪದಿಂದ ಹೊರಗೆ ಬಂದು ಕಾರ್ ಡ್ರೈವ್ ಮಾಡ್ತಾ ಹೋಗಿ ತಮ್ಮ ಮನೆ ಹತ್ರ ಕಾರ್ ನಿಲ್ಲಿಸ್ತಾಳ ಆರೋಹಿ.
ಒಳಗಡೆ ಹೋಗಿ ತನ್ನ ತಾಯಿ ಜೊತೆ ಮಾತಾಡಬೇಕು ಅಂತ ತುಂಬ ಆಸೆ ಇದ್ದರೂ ಮದುವೆ ಸಮಾರಂಭದ ದಿನ ತಾನು ನಿರ್ಮಲಾ ಅವರ ಜೊತೆ ಮಾತಾಡಿದ ಮಾತುಗಳೆಲ್ಲ ನೆನಪಾಗಿ ಒಳಗಡೆ ಹೋಗಿ ಮಾತಾಡುವಷ್ಟು ಧೈರ್ಯ ಅವಳಿಗೆ ಬರೋದಿಲ್ಲ. ಕ್ಷಮಿಸಮ್ಮ, ನಾನು ನಿನ್ನ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ. ನನಗೆ ತುಂಬ ಗಿಲ್ಟಿ ಭಾವನೆ ಕಾಡ್ತಿದೆ. ಅಂದು ನಾನು ನಿನ್ನ ಜೊತೆ ಹಾಗೆ ವರ್ತಿಸಬಾರ್ದಿತ್ತು. ಆದರೆ ಅಂದು ನನ್ನ ಮನಸ್ಸಿನಲ್ಲಿ ಒಂದೇ ಇತ್ತು, ನನ್ನಿಂದ ನೀವೆಲ್ಲರೂ ತೊಂದರೆ ಅನುಭವಿಸಬಾರ್ದು ಅಂತ. ಈಗಲೂ ನಾನು ಅದನ್ನೇ ಅಂದುಕೊಳ್ತಿದ್ದೀನಿ ಅಂತ ಇನ್ನೊಂದು ಬಾರಿ ಆ ಮನೆ ಕಡೆ ನೋಡಿ ಅಲ್ಲಿಂದ ಹೊರಟೋಗ್ತಾಳ ಆರೋಹಿ. ಕ್ಯಾಬಿನ್ನಲ್ಲಿ ಕೂತು ಪೇಪರ್ ಹಿಡಿದು ತಿರುಗಿಸ್ತಾ, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಬಂಗಾರ, ನೀನು ನನ್ನನ್ನು ಇಷ್ಟೊಂದು ಬದಲಾಯಿಸ್ತೀಯಾ ಅಂತ. ಮತ್ತು ನೀನು ಕೂಡ ಬದಲಾಗ್ತೀಯಾ ಅಂತ. ಎಲ್ಲರ ಜೀವನದಲ್ಲಿ ನಾನು ವಿಲನ್, ಆದರೆ ನಿನ್ನ ಜೀವನದಲ್ಲಿ ನನ್ನನ್ನು ಹೀರೋ ಮಾಡಿಬಿಟ್ಟೆ. ಅಪ್ಪಿತಪ್ಪಿಯೂ ಅಂದ್ಕೊಂಡಿರಲಿಲ್ಲ ಅಂತ ಕುರ್ಚಿಯಲ್ಲಿ ಹಿಂದೆ ವಾಲಿ, ನಾನು ಬದಲಾಗಿದ್ದೀನಿ, ಆದರೆ ಕೇವಲ ನಿನಗಾಗಿ ಬಂಗಾರ. ಈ ಸುಮೇಧ್ ಚಕ್ರವರ್ತಿಯಲ್ಲಿ ಬಂದ ಆ ಪುಟ್ಟ ಬದಲಾವಣೆ ಕೂಡ ಕೇವಲ ನಿನಗೋಸ್ಕರವೇ ಅಂತ ಕಣ್ಣು ಮುಚ್ಕೊಳ್ತಾನೆ. ಆ ಮುಚ್ಚಿದ ಕಣ್ಣುಗಳ ಹಿಂದೆ ಒಂದು 6 ವರ್ಷದ ಮಗು ಕಾಣಿಸುತ್ತೆ. ಆ ಮಗುವಿನ ಜೊತೆ ಒಬ್ಬ ಹುಡುಗ ಕೂಡ ಇರ್ತಾನೆ. ಅವನಿಗೆ 12 ವರ್ಷ. ಆ ಮಗು ತೋಟದಲ್ಲಿ ಆಟ ಆಡ್ತಾ ಓಡಿ ಬಂದು ಕೆಳಗೆ ಬೀಳುತ್ತೆ. ಕೂಡಲೇ ಆ ಹುಡುಗ ವೇಗವಾಗ ಮಗುವಿನ ಹತ್ರ ಹೋಗಿ, ಏನಾಯ್ತು ಬಂಗಾರ ಅಂತ ಪ್ರೀತಿಯಿಂದ ಕೇಳ್ತಾನೆ. ಆ ಮಗು ಅಳ್ತಾ ಆರೋಹಿ ಕೆಳಗೆ ಬಿದ್ದುಬಿಟ್ಲು. ಸುಮೇಧ್ ಅಂತ ಮುದ್ದಾಗಿ ಹೇಳುತ್ತೆ. ಆರೋಹಿನ ಅಪ್ಕೊಂಡು, ಪುಟ್ಟ ಬಂಗಾರ ಅಳಬಾರ್ದು, ನಿನ್ನ ಜಾಸ್ತಿ ಪೆಟ್ಟು ಕೂಡ ಆಗಿಲ್ಲ ಸರಿನಾ. ನೆಲದ ಕಡೆ ಕೋಪದಿಂದ ನೋಡ್ತಾ, ಎಲ್ಲ ಈ ನೆಲದಿಂದ ಆಯಿತು, ಈ ಜಾಗ ತುಂಬ ಕೆಟ್ಟದಾಗಿದೆ. ಹೌದು ಪುಟ್ಟ ಬಂಗಾರ, ಈ ಜಾಗ ತುಂಬ ಕೆಟ್ಟದಾಗಿದೆ, ನಾವು ಮನೆ ಒಳಗಡೆ ಹೋಗೋಣ ಅಂತ ಆರೋಹಿನ ಎತ್ಕೊಂಡು ಮನೆ ಒಳಗಡೆ ಕರ್ಕೊಂಡು ಹೋಗಿ ಸೋಫಾದಲ್ಲಿ ಕೂರಿಸ್ತಾನೆ. ಅಷ್ಟರಲ್ಲಿ ಸುನೀತಾ ಅವ್ರು ಬಂದು, ಏನಾಯ್ತು ಆರೋಹಿ, ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾರೆ. ನನಗಿಲ್ಲಿ ಪೆಟ್ಟಾಗಿದೆ ಅತ್ತೆ. ಆ ಮಾತಿಗೆ ಸುಮೇಧ್ ಕಡೆ ನೋಡ್ತಾರೆ ಸುನೀತಾ ಅವರು. ಅಮ್ಮ, ನೀವು ನನ್ನ ಕಡೆ ಯಾಕೆ ಹಾಗೆ ನೋಡ್ತಿದ್ದೀರಿ? ಅವಳೇ ನನ್ನ ಮಾತು ಕೇಳದೆ ಗಾರ್ಡನ್ನಲ್ಲಿ ಓಡೋಗಿ ಬಿದ್ದುಬಿಟ್ಲು, ನಾನೇನು ಮಾಡಿಲ್ಲ ಅಂತಾನೆ ಸುಮೇಧ್. ಅದು ಒಳ್ಳೆಯದು ಮಗನೇ, ಈಗ ನಿನ್ನ ಬಂಗಾರವನ್ನು ಹಿಡ್ಕೊ, ನಾನು ಅವಳ ಕಾಲಿಗೆ ಮದ್ದು ಹಚ್ತೀನಿ. ಬೇಡ ಸುಮೇಧ್, ನೋವಾಗುತ್ತೆ ಅಂತ ಅಳ್ತಾಳೆ ಆರೋಹಿ. ಯಾರು ನನ್ನ ಪುಟ್ಟ ಬಂಗಾರನ ಅಳಿಸ್ತಾ ಇರೋದು ಅಂತ ಅಲ್ಲಿಗೆ ಬರ್ತಾರೆ ಜಗದೀಶ್ವರ ರಾವ್ ಅವರು. ತಾತ, ಅವಳು ನನ್ನ ಪುಟ್ಟ ಬಂಗಾರ, ನಿಮ್ಮದಲ್ಲ. ಓ, ಈಗಿನಿಂದಲೇ ಇಷ್ಟೊಂದು ಪೊಸೆಸಿವ್. ಸುನೀತಾ, ನಿನ್ನ ಮಗನನ್ನು ಜಾಗ್ರತೆಯಾಗಿ ನೋಡ್ಕೋ. ನನ್ನ ಮಗನನ್ನು ಜಾಗ್ರತೆಯಾಗಿ ನೋಡ್ಕೊಳ್ಳೋ ಅಗತ್ಯ ಇಲ್ಲ ಮಾವಯ್ಯ ಅವರೇ. ನನ್ನ ಮಗ ತನ್ನಂತಾನು ಸುರಕ್ಷಿತವಾಗಿ ಇಟ್ಕೊಳ್ತಾನೆ, ಅವನ ಜೊತೆ ಆರೋಹಿಯನ್ನು ಕೂಡ, ಅಲ್ವಾ ಬಂಗಾರ ಅಂತ ಸುಮೇಧ್ ಕಡೆ ನೋಡ್ತಾರೆ ಸುನೀತಾ ಅವರು. ಹೌದಮ್ಮ, ನಾನು ಜೀವನ ಪರ್ಯಂತ ಆರೋಹಿಯನ್ನು ಜಾಗ್ರತೆಯಾಗಿ ನೋಡ್ಕೊಳ್ತೀನಿ. ಯಾವುದೇ ಕೆಟ್ಟ ದೃಷ್ಟಿ ನನ್ನ ಬಂಗಾರದ ಮೇಲೆ ಬೀಳದಂತೆ ಕಾಪಾಡ್ಕೊಳ್ತೀನಿ ಅಂತ ಸಂತೋಷದಿಂದ ತನ್ನ ಅಮ್ಮನ ಜೊತೆ ಹೇಳ್ತಾನೆ ಸುಮೇಧ್. ಕೂಡಲೇ ಕಣ್ತೆರೆದು ನೋಡ್ತಾನೆ ಸುಮೇಧ್. ಅವನ ಮುಖದಲ್ಲಿ ಯಾವುದೇ ರೀತಿ ಭಾವನೆಗಳು ಇರೋದಿಲ್ಲ. ನಾವಿಬ್ಬರು ಎಂದೆಂದಿಗೂ ಒಂದಾಗಿರ್ತೀವಿ ನನ್ನ ಪುಟ್ಟ ಬಂಗಾರ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ದಿನವಿಡೀ ಕೆಫೆಯಲ್ಲಿದ್ದು ರಾತ್ರಿ ಮನೆಗೆ ಹೋಗ್ತಾಳ ಆರೋಹಿ. ರೂಮ್ಗೆ ಹೋದ ಆರೋಹಿಗೆ ಎದುರಿಗಿನ ಸೋಫಾದಲ್ಲಿ ಕೂತಿದ್ದ ಸುಮೇಧ್ ಕಾಣಿಸ್ತಾನೆ. ಇವತ್ತು ನೀನು ಕೆಲಸ ಮುಗಿಸಿ ಮೊದಲೇ ಕೆಫೆಯಿಂದ ಹೊರ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಇಷ್ಟೊಂದು ತಡ ಆಗಿದೆ, ಈಗ ಏನೇನು ಅಂದ್ಕೊಳ್ತಾನೋ ಏನೋ ಅಂತ ಮೆಲ್ಲಗೆಜ್ಜೆ ಹಾಕಿ ಅವನ ಹತ್ರ ಹೋಗ್ತಾಳೆ. ಇಲ್ಲಿವರೆಗೆ ಎಲ್ಲಿದ್ದೆ ಬಂಗಾರ ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ತಾನೆ ಸುಮೇಧ್. ನಾನು ಹೊರಗಿದ್ದೆ. ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ. ನಿಜ ಏನಂದರೆ ಹೆಡ್ ಕ್ವಾರ್ಟರ್ಸ್ನಿಂದ ನೇರವಾಗಿ ಕೆಫೆಗೆ ಹೋದೆ, ಬರುವಾಗ ಟ್ರಾಫಿಕ್ಕಿಂದ ತಡ ಆಯಿತು. ಹೌದಾ ಅಂತ ಅವಳಿಗೆ ಬಹಳ ಹತ್ತಿರ ಬಂದು ಗುರಾಯಿಸ್ತಾ ಅವಳ ಕಡೆ ನೋಡ್ತಾನೆ ಸುಮೇಧ್. ನೀನು ನನ್ನನ್ನು ಹೆದರ್ಸ್ತಿದ್ಯಾ ಸುಮೇಧ್? ಅವಕಾಶ ಸಿಕ್ಕಾಗ ಹೆದರ್ಬೇಕು ಬಂಗಾರ. ಆದರೆ ನನಗೆ ನಿನ್ನ ಮೇಲೆ ಭಯ ಇಲ್ಲ ಅಂತ ಹೇಳ್ತಿದ್ದ ಆರೋಹಿ ಸೊಂಟ ಹಿಡಿದು ಹತ್ತಿರ ಹೇಳ್ಕೊಂಡು, ನಿಜವಾಗಿಯೂ ನಾನಂದರೆ ನಿನಗೆ ಭಯ ಇಲ್ವಾ? ಇಲ್ಲ ಅಂದರೆ ಸ್ವಲ್ಪ ಇದೆ. ಹಾಗೆಂದು ನೀನೀಗ ನನ್ನನ್ನು ಎದುರಿಸ್ತೀಯಾ ಅಂದರೆ ಹೇಗೆ? ನಾನು ನಿನ್ನನ್ನು ಯಾವಾಗ ಎದುರಿಸ್ದೆ ಬಂಗಾರ? ಈಗಲೇ ಹೀಗೆ ಮೇಲೆ ಬಿದ್ದು ಗಂಭೀರ ಧ್ವನಿಯಲ್ಲಿ ಮಾತಾಡ್ತಿದ್ಯಲ್ಲ ನೋಡು, ಇದನ್ನೇ ಹೆದರಿಸೋದು ಅಂತಾರೆ. ಸರಿ, ನಂಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲಗ್ತೀನಿ ಅಂತ ಅಲ್ಲಿಂದ ಹೋಗ್ತಿದ್ದ ಆರೋಹಿ ಕೈ ಹಿಡಿದು ತನ್ನ ಮೇಲೆ ಎಳ್ಕೊಳ್ತಾನೆ ಸುಮೇಧ್. ಸುಮೇಧ್, ಏನು ಮಾಡ್ತಿದ್ದೆ ಬಿಡು. ಇಲ್ಲಿವರೆಗೆ ಎಲ್ಲಿದ್ದೆ ಅಂತ ಅವಳು ಕೂದಲನ್ನು ಸರಿಪಡಿಸ್ತಾ ಕೇಳಿತಾನೆ ಸುಮೇಧ್. ಕಣ್ಣು ಕೆಳಗೆ ಹಾಕಿ ಅವನ ಕಡೆ ನೋಡದೆ, ನೇಹಾ ಜೊತೆ ಊಟಕ್ಕೆ ಹೋಗಿದ್ದೆ. ಕೂಡಲೇ ಕೈಯಲ್ಲಿ ಅವಳ ಕೂದಲು ಹಿಡಿದು ಅವನ ಮುಖದ ಹತ್ತಿರ ತಂದು, ನಾನು ಇದೇನಲ್ಲ ಬಂಗಾರ, ನನ್ನ ಜೊತೆ ಊಟ ಮಾಡ್ಬೋದಿತ್ತಲ್ಲ ಅಂತ ಗಂಭೀರವಾಗಿ ಕೇಳ್ತಾನೆ. ಸುಮೇಧ್, ದಯವಿಟ್ಟು ಬಿಡು ಅಂತ ಮೆಲ್ಲ ಕೇಳ್ತಾಳ ಆರೋಹಿ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಗಟ್ಟಿಯಾಗಿ ಕೂಗ್ತಾನೆ ಸುಮೇಧ್. ಗಟ್ಟಿಯಾಗಿ ಉಸಿರಾಡಿ, ಬೆಳಗ್ಗೆಯಿಂದ ನನ್ನ ಮನಸ್ಸು ಸರಿಯಿಲ್ಲ, ಅದಕ್ಕೆ ನೇಹಾ ಜೊತೆ ಊಟಕ್ಕೆ ಹೋಗಿದ್ದೆ.
ಆರೋಹಿ ಮಾತಿಗೆ ಅವಳ ಕೂದಲನ್ನ ಬಿಟ್ಟು ಬೆಡ್ ಮೇಲೆ ಕೂತು ಅವಳನ್ನ ತನ್ನ ಮಡಲಲ್ಲಿ ಕೂರಿಸ್ಕೊಡ್ತಾನೆ. ಅವಳ ಕಣ್ಣುಗಳನ್ನೇ ನೋಡ್ತಾ, ಏನಾಯಿತು, ಯಾಕೆ ಮನಸ್ಸು ಸರಿ ಇಲ್ಲ? ನಾನು ಕೆಲಸಕ್ಕೆ ರಾಜೀನಾಮೆ ನೀಡಿದೆ. ಆ ವಿಷಯದ ಬಗ್ಗೆ ಕಬೀರ್ ಮತ್ತು ನನ್ನ ಮಧ್ಯೆ ಸ್ವಲ್ಪ ಚರ್ಚೆ ನಡೀತು ಮತ್ತು ನಾನು ಅಂತೇನು ಹೇಳಿದೆ ನಿಲ್ಲಿಸ್ತಾಳ ಆರೋಹಿ. ನಾನು ಕಬೀರ್ಗೆ ಹೊಡೆದೆ ಅಂತ ಸುಮೇಧ್ ಕಡೆ ನೋಡ್ತಾಳೆ. ಒಂದು ಪಕ್ಕದ ನಗುವಿನಿಂದ ಅವಳ ಕಡೆ ನೋಡ್ತಿರ್ತಾನೆ ಸುಮೇಧ್. ಒಳ್ಳೇದು ಬಂಗಾರ, ಈ ಕೆಲಸವನ್ನು ನೀನು ಈಗಲ್ಲ ಯಾವಾಗಲೂ ಮಾಡಬೇಕಿತ್ತು. ಪರವಾಗಿಲ್ಲ, ಇವತ್ತಾದರೂ ಮಾಡಿದೆಯಲ್ಲ ಅಷ್ಟು ಸಾಕು. ಆದರೆ ನಿನಗೆ ಅವನನ್ನು ಹೊಡೆಯೋಷ್ಟು ಕೋಪ ಯಾಕೆ ಬಂತು? ಅವನು ನಿನ್ನ ಬಗ್ಗೆ ಏನೇನೋ ಕೆಟ್ಟ ಮಾತುಗಳನ್ನ ಹೇಳ್ದ, ಅದು ನನಗಿಷ್ಟ ಆಗಲಿಲ್ಲ, ಅದಕ್ಕೆ ಹೊಡೆದೆ. ಆ ಮಾತಿಗೆ ಅವಳ ಕಣ್ಣುಗಳನ್ನೇ ನೋಡ್ತಾನೆ ಸುಮೇಧ್. ಯಾಕೆ ಹೀಗೆ ನೋಡ್ತಿದ್ಯಾ? ಅವಳ ಉಡುಪಿನ ಜಿಪ್ ತೆಗೆಯುತ್ತಾ, ನನ್ನ ಸಲುವಾಗಿ ಎಲ್ಲರ ಜೊತೆ ಜಗಳ ಆಡೋ ಅಗತ್ಯ ಇಲ್ಲ ಬಂಗಾರ. ಅವನ ಅಂಗಿ ಗುಂಡಿಗಳನ್ನು ತೆಗೆಯುತ್ತಾ, ನಿನಗೋಸ್ಕರ ನಾನು ಈ ಪ್ರಪಂಚವನ್ನೇ ಬಿಟ್ಬಿಡ್ತೀನಿ. ಜಗಳ ಆಡೋದು ತುಂಬ ಚಿಕ್ಕ ವಿಷಯ ಸುಮೇಧ್ ಅಂತಾಳ ಆರೋಹಿ. ಅವಳಿಂದ ಉಡುಪನ್ನು ಬೇರ್ಪಡಿಸ್ತಾ, ಈ ಪ್ರಪಂಚ ಬಿಟ್ಟು ಹೋಗೋ ಅಕ್ಕನ ನಾನು ನಿನಗೆ ಕೊಟ್ಟಿಲ್ಲ ಅಂತ ಅವಳ ತುಟಿಗಳ ಮೇಲೆ ಮುತ್ತಿಡ್ತಾನೆ ಸುಮೇಧ್. ಆನಂತರ ಅವಳ ಉಡುಪನ್ನು ಪಕ್ಕಕ್ಕೆ ಎಸೆದಿದ್ದ ಸುಮೇಧ್ ತನ್ನನ್ನೇ ಗುರಾಯಿಸಿ ನೋಡ್ತಿದ್ದ ಆರೋಹಿಯನ್ನು ನೋಡಿ ಜಾಗೃತಿಯಾಗಿ ಸೋಫಾ ಮೇಲೆ ಮಲಗಿಸ್ತಾನೆ. ಅದನ್ನು ನೋಡಿದ ಆರೋಹಿ ಮುಖದ ಸಂತೋಷದ ನಗು ಬರುತ್ತೆ. ತನ್ನ ಮೈ ಮೇಲಿಂದ ತೆಗೆದ ಅಂಗಿಯನ್ನು ಅವಳಿಗೆ ಹಾಕಿ ಜಾಗೃತಿಯಾಗಿ ಬೆಡ್ ಮೇಲೆ ಮಲಗಿಸ್ತಾನೆ. ನಂತರ ತನ್ನ ಉಡುಪನ್ನು ಬದಲಾಯಿಸಿಕೊಂಡು ಅವಳ ಪಕ್ಕದಲ್ಲಿ ಮಲಗಿ ಆರೋಹಿಯ ತಲೆಯನ್ನು ತನ್ನ ಎದೆ ಮೇಲೆ ಇಟ್ಕೊಂಡು, ಮಲಗು ಬಂಗಾರ ಅಂತಾನೆ. ಕೂಡಲೇ ಅವನ ಸುತ್ತ ಕೈ ಹಾಕಿ ಕಣ್ಣು ಮುಚ್ಕೊಳ್ತಾಳ ಆರೋಹಿ. ಬೆಳಗ್ಗೆ ಕಣ್ತೆರೆದು ನೋಡಿದ ಆರೋಹಿಗೆ ತಾನು ರಾತ್ರಿ ಹೇಗೆ ಮಲಗಿದ್ಲೋ ಈಗಲೂ ಹಾಗೆ ಇರೋದ್ರಿಂದ ಅವನ ಎದೆ ಮೇಲಿನ ಕೂದಲನ್ನು ಇಳಿಯುತ್ತಾ ಅಲ್ಲಿ ಮುತ್ತಿಡ್ತಾಳ ಆರೋಹಿ. ಕಣ್ತೆರೆದು ಅವಳ ಕಡೆ ನೋಡಿ, ನೀನು ನನ್ನನ್ನು ಪ್ರಚೋದಿಸ್ತಿದ್ಯಾ ಬಂಗಾರ ಅಂತಾನೆ. ಪ್ರಚೋದನೆಯಾ? ಅದು ಹೇಗೆ? ನೀನು ನನ್ನ ಪಕ್ಕದಲ್ಲಿದ್ದರೆ ಸಾಕು, ನನಗೊಳಗಡೆ ಏನೇನೋ ಭಾವನೆಗಳು ಶುರುವಾಗುತ್ತವೆ. ಅಂತಹ ನೀನು ಹೀಗೆ ನನ್ನ ಮೇಲೆ ಮಲಗಿ ನಿನಗಿಷ್ಟ ಬಂದಂತೆ ಮಾಡಿದ್ರೆ ಇದು ಪ್ರಚೋದಿಸಿದಂತೆ ಅಲ್ವಾ? ಅವನ ಕಡೆ ನೋಡಿ ನಗ್ತಾ, ನಿನ್ನ ನಿಜವಾಗಿಯೂ ಕಾಮುಕ ಗೊತ್ತಾ ಅಂತಾಳ ಆರೋಹಿ. ಆ ಮಾತಿಗೆ ಅವಳ ಎರಡೂ ಕೆನ್ನೆಗಳನ್ನ ಅದುಮಿ ಹಿಡಿದು ಮುಂದೆ ಬಂದ ಅವಳ ತುಟಿಗಳನ್ನ ಗಟ್ಟಿಯಾಗಿ ಹಚ್ತಾನೆ ಸುಮೇಧ್. ನಾನೇನೇ ಮಾಡಿದ್ರೂ ಕೇವಲ ನಿನಗಾಗಿ ಬಂಗಾರ ಅಂತ ಅವಳ ಕುತ್ತಿಗೆ ಮೇಲೆ ಮುತ್ತಿಟ್ಟು ಅವಳ ಕಣ್ಣುಗಳಲ್ಲಿ ನೋಡ್ತಾ, ಇವತ್ತು ರಾತ್ರಿ ತಯಾರಾಗಿರೋ ಬಂಗಾರ ಅಂತ ಅವಳ ಕೆನ್ನೆ ಮೇಲೆ ಮುತ್ತಿಟ್ಟು ಜಿಮ್ ರೂಮ್ಗೆ ಹೊರಟು ಹೋಗ್ತಾನೆ ಸುಮೇಧ್. ತಯಾರಾಗಿರಬೇಕಾ? ಆದರೆ ಯಾಕೆ? ಈ ಸುಮೇಧ್ ಯಾವತ್ತೂ ಯಾವುದನ್ನು ಸ್ಪಷ್ಟವಾಗಿ ಹೇಳೋದಿಲ್ಲ ಅಂತ ಬೆಡ್ನಿಂದ ಇಳಿದು ಸ್ನಾನದ ಮನೆಗೆ ಹೋಗಿ ತಯಾರಾಗಿ ಹೊರಗೆ ಬಂದು ಕೆಳಗೆ ಹೋಗ್ತಾಳ ಆರೋಹಿ. ಅಲ್ಲಿಗೆ ಹೋದ ಆರೋಹಿಗೆ ಅಲ್ಲಿ ಊಟದ ಮೇಜಿನ ಬಳಿ ಕುಟುಂಬದ ಸದಸ್ಯರೆಲ್ಲರೂ ಕಾಣಿಸ್ತಾರೆ. ಅಲ್ಲಿಗೆ ಹೋಗಿ ರಿಹಾನ್ ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ಬಂದ್ಯಾ ಮಹಾರಾಣಿ ಅಂತಾಳೆ ಕಾವೇರಿ ಅವರು. ತುಂಬ ಒಳ್ಳೇದು ಆಂಟಿ, ನಿಮ್ಗೆ ಮೊದಲೇ ಗೊತ್ತು ಈ ಮನೆಯಲ್ಲಿ ನನ್ನ ಸ್ಥಾನ ಏನಂತ ಅಂತ ವ್ಯಂಗ್ಯವಾಗಿ ಹೇಳ್ತಾಳ ಆರೋಹಿ. ನೀನು ನಮ್ಮ ಅಮ್ಮನ ಜೊತೆ ಹೀಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ, ಅರ್ಥ ಆಯ್ತಾ ಅಂತ ಕೂಗ್ತಾಳೆ ರಿಯಾ. ಹಣ್ಣುಗಳನ್ನ ತಿಂತ, ಶುರು ಮಾಡಿದ್ದು ನಿಮ್ಮ ಅಮ್ಮನೇ ಅಲ್ವಾ, ಹಾಗಾಗಿ ನೀನು ನಿನ್ನ ಅಮ್ಮನಿಗೆ ಹೇಳು ಸುಮ್ಮನೆ ಇರೋದಕ್ಕೆ ಅಂತಾಳ ಆರೋಹಿ. ಇಂತಹ ಅಸಂಬದ್ಧ ಮಾತುಗಳನ್ನ ನಿಲ್ಲಿಸಿ ಅಂತ ಗಟ್ಟಿಯಾಗಿ ಕೂಗ್ತಾರೆ ವಿಜಯ್ ಅವರು. ಆ ಕೂಗಿಗೆ ಎಲ್ಲರೂ ಸುಮ್ಮನಾಗ್ತಾರೆ. ರಿಯಾ ಮತ್ತು ಆರೋಹಿ ಮಾತ್ರ ಒಬ್ರಿಗೊಬ್ರು ಗುರಾಯಿಸ್ತಾ ಇರ್ತಾರೆ. ನೀನು ನನ್ನ ಮೇಲೆಯೂ ಕೋಪವಾಗಿದೆಯಾ ಅಂತ ಮೆಲ್ಲಗೆ ಅವಳ ಕಿವಿಯಲ್ಲಿ ಕೇಳ್ತಾನೆ ರಿಹಾನ್. ರಾಮ್ ನಿನ್ನ ಭೇಟಿಯಾಗಬೇಕು ಅಂದ್ಕೊಂಡಿದ್ದಾನೆ. ನಾನು ಫ್ಲ್ಯಾಟ್ಗೆ ಬಂದು ಭೇಟಿಯಾಗ್ತೀನಿ ಅಂತ ಹೇಳು. ಆದರೆ ಅಲ್ಲಿ ಆ ಕಬೀರ್ ಕೂಡ ಇರ್ತಾನಲ್ವಾ? ಆರೋಹಿ ಏನೋ ಹೇಳುವಷ್ಟರಲ್ಲಿ ಅಷ್ಟರಲ್ಲೇ ಹಿಂದಿನಿಂದ, ತುಂಬ ಆಪ್ತ ಗೆಳೆಯರಾದಂತೆ ಕಾಣ್ತಿದೆ ಅಲ್ವಾ ನೀವಿಬ್ಬರು ಅಂತ ಕೇಳಿಸಿದ ಸುಮೇಧ್ ಧ್ವನಿಗೆ ಆರೋಹಿ ಶಾಕ್ ಆಗಿಬಿಡ್ತಾಳೆ. ಮೆಲ್ಲಗೆ ಸುಮೇಧ್ ಅಂತ ಹಿಂದಕ್ಕೆ ತಿರುಗಿ ಅವನ ಕಡೆ ನೋಡ್ತಾಳೆ. ಜೇಬ್ನಲ್ಲಿ ಎರಡೂ ಕೈಗಳನ್ನ ಇಟ್ಕೊಂಡು ಅವಳನ್ನೇ ಗುರಾಯಿಸಿ ನೋಡ್ತಿರ್ತಾನೆ ಸುಮೇಧ್. ಸುಮೇಧ್ ಧ್ವನಿ ಕೇಳ್ತಾ ಇದ್ದಂತೆ ಆರೋಹಿಯಿಂದ ದೂರ ಸರಿದು ಹೋಗಿರ್ತಾನೆ ರಿಹಾನ್. ಉಳಿದವರೆಲ್ಲರೂ ಮಾತ್ರ ಸುಮೇಧ್ ಕಡೆಯೇ ನೋಡ್ತಾ ಇರ್ತಾರೆ. ಓ, ಇವತ್ತು ಮನೆಯಲ್ಲೇ ಇದೆಯಾ? ಪ್ರತಿ ಬಾರಿ ಈ ಸಮಯಕ್ಕೆ ಮಾಯ ಆಗಿರ್ತೀಯಲ್ಲ ಅಂತ ಕೇಳ್ತಾರೆ ವಿಜಯ್ ಅವರು. ನೀವೇನು ಅಷ್ಟೊಂದು ವಿಶೇಷ ವ್ಯಕ್ತಿಯಲ್ಲ, ದಿನ ನಿಮ್ಮ ಹತ್ರ ಬಂದು ನಿಮಗೆ ಗುಡ್ ಮಾರ್ನಿಂಗ್ ಹೇಳೋದಕ್ಕೆ ಅಂತಾನೆ ಸುಮೇಧ್. ತಂದೆ ಮಾತಿಗೆ ಉತ್ತರ ಕೊಡುವಷ್ಟು ಧೈರ್ಯ ಚೆನ್ನಾಗೇ ಬಂದಿದೆ ನಿನಗೆ ಅಂತ ಹಲ್ಲು ಕಡಿತಾ ಹೇಳ್ತಾರೆ ವಿಜಯ್ ಅವರು. ನಿಮ್ಮ ಶಕ್ತಿಗೂ ಮೀರಿ ಧೈರ್ಯ ಇದೆ ನನ್ನಲ್ಲಿ ಅಂತ ಆರೋಹಿ ಹತ್ರ ಬಂದು ಅವಳ ಕೈ ಹಿಡಿದು ಕುರ್ಚಿಯಿಂದ ಎಬ್ಬಿಸ್ತಾನೆ. ಸುಮೇಧ್ ಗುರಾಯಿಸಿ ಅವಳ ಕಡೆ ನೋಡ್ತಾ, ನಡಿ ಇಲ್ಲಿಂದ ಅಂತ ಅವಳ ಕೈ ಹಿಡಿದು ಹೊರಗೆ ಕರ್ಕೊಂಡು ಹೋಗ್ತಾನೆ ಸುಮೇಧ್. ಇವನಿಗೆ
ಎಲ್ಲ ಇವನ ಅಮ್ಮನ ಗುಣಗಳೇ ಬಂದಿದೆ ಅಂತ ಕೋಪದಿಂದ ಹೇಳ್ತಾರೆ ವಿಜಯ್ ಅವರು. ಆ ಮಾತಿಗೆ ಕಾವೇರಿಯವರು, ಇಂದು ಅವರು ಮತ್ತು ಅಜಯ್ ಅವರು ಸ್ವಲ್ಪ ಹೊತ್ತು ಹಾಗೆ ಫ್ರೀಸ್ ಆಗ್ತಾರೆ. ಕೋಪದಿಂದ ಆರೋಹಿನ ಹೊರಕ್ಕೆ ಕರ್ಕೊಂಡು ಬಂದು ಕಾರಿಗೆ ಆನಿಸಿ ಅವಳೆರಡು ಪಕ್ಕಗಳಲ್ಲಿ ಕೈಗಳನ್ನ ಅಡ್ಡ ಇಟ್ಟು, ನಿಂಗೆ ಸ್ವಲ್ಪ ಹೆಚ್ಚು ಸ್ವಾತಂತ್ರ್ಯ ಕೊಟ್ಟಿದ್ದೀನಿ ಅನ್ನಿಸ್ತಿದೆ ಅಂತ ಗಂಭೀರವಾಗಿ ಹೇಳ್ತಾನೆ ಸುಮಿತ್. ಅದು ನಾನು ಕೇವಲ ಅವಳ ಮುಖದ ಹತ್ರ ಬಂದು, ಯಾವುದೇ ನೆಪ ಬೇಡ ಬಂಗಾರ ಅಂತಾನೆ. ಸರಿ ಅಂತ ಮೆಲ್ಲಗೆ ಹೇಳ್ತಾಳೆ. ಅವಳ ಕೆನ್ನೆಗಳ ಮೇಲೆ ಕೈ ಇಟ್ಟು, ನೀನು ಯಾರ ಜೊತೆ ಮಾತಾಡಿದ್ರೂ ಯಾರಿಗೆ ಹತ್ರ ಆದರೂ ನನಗಿಷ್ಟ ಇಲ್ಲ ಅಂತಾನೆ ಸುಮಿತ್. ನಾನು ಮತ್ತು ರಿಹಾನ್ ಸುಮ್ಮನೆ ಸಾಮಾನ್ಯವಾಗಿ ಮಾತಾಡ್ಕೊಳ್ತಿದ್ವು ಅಂತ ಅವನ ಕಣ್ಣುಗಳಲ್ಲಿ ನೋಡ್ತಾ ಹೇಳ್ತಾಳ ಆರೋಹಿ. ನಾನು ಕೇಳಲಿಲ್ವಲ್ಲ. ಅವಳ ತಲೆಗೆ ತನ್ನ ತಲೆ ಆನಿಸಿ, ನಾನು ನಿನ್ನ ವಿಷಯದಲ್ಲಿ ತುಂಬ ಪೊಸೆಸಿವ್ ಉಳ್ಳವನು ಬಂಗಾರ, ಹಾಗಾಗಿ ನಾನು ನಿನ್ನನ್ನು ನೋಯಿಸುವಂತೆ ಯಾವುದೇ ಕೆಲಸ ಮಾಡಬೇಡ ಸರಿನಾ ಅಂತ ಮೆಲ್ಲಗೆ ಹೇಳ್ತಾನೆ ಸುಮೇಧ್. ಸರಿ. ಅವಳಿಂದ ದೂರ ಸರಿದು, ಎಲ್ಲಿಗೆ ಹೋಗಬೇಕು ನೀನೀಗ? ಫ್ಲ್ಯಾಟ್ಗೆ ಹೋಗ್ತೀನಿ ರಾಮನ ಭೇಟಿ ಆಗೋದಕ್ಕೆ, ದಯವಿಟ್ಟು ಹೋಗೋದಕ್ಕೆ ಬಿಡು. ಆ ಮಾತಿಗೆ ಸ್ವಲ್ಪ ಹೊತ್ತು ಅವಳ ಕಡೆ ಗುರಾಯಿಸಿ ನೋಡಿ, ಸರಿ ಬಂಗಾರ, ಆದರೆ ನಿನ್ನ ಬಗ್ಗೆ ಜಾಗ್ರತೆ ಇರಲಿ ಅಂತ ಅವಳು ಕೆನ್ನೆಯ ಮೇಲೆ ಮುತ್ತಿಟ್ಟು ಹೋಗು ಅಂತಾನೆ. ಕೂಡಲೇ ಅಲ್ಲಿಂದ ಹೊರಟು ಹೋಗ್ತಾಳ ಆರೋಹಿ. ಅವಳು ಹೋದ ಕಡೆ ನೋಡ್ತಾ, ಯಾಕೆ ಬಂಗಾರ ಯಾಕಿಷ್ಟು ಮುಗ್ಧವಾಗಿದೆಯಾ? ನಿನ್ನ ಈ ಮುಗ್ಧ ವರ್ತನೆಯಿಂದಲೇ ಯಾವುದೋ ಒಂದು ದಿನ ನೀನು ತೊಂದರೆ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ನಿನ್ನನ್ನು ಇವೆಲ್ಲವುಗಳಿಂದ ದೂರ ಇಡಬೇಕು. ಯಾಕಂದರೆ ನಾನು ನಿನ್ನನ್ನು ನೋವಿನಲ್ಲಿ ನೋಡಲಾರೆ ಅಂತ ಆಫೀಸ್ಗೆ ಹೊರಟು ಹೋಗ್ತಾನೆ ಸುಮೇಧ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.